ಎಲ್ರಿಗೂ ನಮಸ್ಕಾರ. ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಮ್ಮನ್ನು ನೋಡಿ ಗೊತ್ತಾಗಿರುತ್ತೆ. ನಾನಿವತ್ತು ಹಲಸಿನಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಮಲೆನಾಡು ವಿಭಾಗದಲ್ಲಿ ಈ ಸಮ್ಮರ್ ಸೀಸನ್ನಲ್ಲಿ ಹಲಸಿನಕಾಯಿ ಬಿಡುವ ಟೈಮಲ್ಲಿ ಹಲಸಿನಕಾಯಿಂದ ತುಂಬ ರೀತಿಯ ನಾವು ಒಂದು ಖಾದ್ಯಗಳನ್ನು ಮಾಡಿ ತಿಂತೇವೆ. ಅದರಲ್ಲಿ ಹಲಸಿನಕಾಯಿ ಚಿಪ್ಸು, ಹಲಸಿನಕಾಯಿ ಪಲ್ಯ ಮಾಡೋದು ಮತ್ತು ಹಲಸಿನಕಾಯಿಯನ್ನು ಬೆಲ್ಲದಲ್ಲಿ ಬೇಯಿಸಿ ತಿನ್ನೋದು, ಹಲಸಿನಕಾಯಿ ಹಪ್ಪಳ, ಹಾಗೆ ವಿವಿಧ ರೀತಿಯ ಖಾದ್ಯಗಳನ್ನು ಮಾಡಿ ಸವಿತೀವಿ. ಅದರಲ್ಲಿ ಇವತ್ತೊಂದು ಸಣ್ಣ ಹಲಸಿನಕಾಯಿ ಚಿಪ್ಸ್ ಮಾಡೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಹಲಸಿನಕಾಯಿ ಚಿಪ್ಸ್ ತಿಂತಾ ಇದ್ದರೆ ಹಾಗೆ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಅದರ ಎಷ್ಟು ರುಚಿ ಬರುತ್ತೆ, ಅದರ ಹಿಂದೆ ಪರಿಶ್ರಮ ಕೂಡ ಅಷ್ಟೇ ಇರುತ್ತೆ. ಅದರ ಕೆಲಸ ತುಂಬಾ ಆಗುತ್ತೆ. ನೋಡಿ, ಈ ಥರ ಹಲಸಿನಕಾಯಿ ಮರದಿಂದ ತೆಕ್ಕೋಬೇಕು. ಆಮೇಲೆ ಈ ಥರ ಎಲ್ಲ ಮೇಲಿಂದ ಸಿಪ್ಪೆಲ್ಲ ನೀಟಾಗಿ ಕೆತ್ಕೋಬೇಕಾಗುತ್ತೆ. ಆಮೇಲೆ ಅದು ಫುಲ್ ಅಂಟೆಲ್ಲ ಇರುತ್ತೆ, ಅದೆಲ್ಲೂ ತಾಗಿಸ್ಕೋಬಾರ್ದಲ್ವ. ಎಲ್ಲ ತಾಗಿದ್ರೆ ಒಂಥರ ಎಲ್ಲ ಗಲೀಜು ಅನಿಸುತ್ತೆ. ಅದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಕೈಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಈ ಥರ ನೀಟಾಗಿ ಕೆತ್ತಿ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ನಾವು ಇದನ್ನು ನೀರಿನಿಂದ ವಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ನೀರು ಹಾಕಿ ಇದ್ರ ಮೇಲೆ ಹಾಕೋದ್ರಿಂದ ಅದರಲ್ಲಿರುವ ಅಂಟೆಲ್ಲ ಹೋಗುತ್ತೆ. ಅಂದರೆ ಜಾಸ್ತಿ ಕೈಗೆ ಅಂಟ್ಕೊಳ್ಳೋದಿಲ್ಲ. ಈ ಥರ ನೀಟಾಗಿ ಇದು ಮಾಡಿದ್ಮೇಲೆ ನೆಕ್ಸ್ಟ್ ಈ ಥರ ಇದನ್ನು ಪೀಸಾಗಿ ಕೊಚ್ಕೋಬೇಕಾಗುತ್ತೆ. ನೀಟಾಗಿ ಕೊಚ್ಚಾದಮೇಲೆ ನಾವು ಇದನ್ನು ಒಂದೊಂದು ಅಂದರೆ ತೊಳೆ ಇರುತ್ತಲ್ಲ, ಹಲಸಿನಕಾಯಿ ತೊಳೆ, ಆ ಥರ ಬಿಡಿಸ್ಕೋಬೇಕು. ಇದೆಲ್ಲ ಸಿಪ್ಪೆ ತೆಗೆದಾದ್ಮೇಲೆ ಇದು ತುಂಬ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡಲಿಕ್ಕೆ. ಆದರೂ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ದಿನ ಇಟ್ಕೋಬೋದು ಬೇಸಿಗೆಯಲ್ಲಿ ತಿನ್ನಲಿಕ್ಕೆ. ಮತ್ತು ಮಳೆಗಾಲದಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಾವು ಈಗ ಹೊರಗಡೆ ಮಾರ್ಕೆಟಲ್ಲಿ ತಗೊಂಡ್ರೆ 600 ರೂಪಾಯಿ kg, 800 ರೂಪಾಯಿ kg, ಅಷ್ಟೊಂದು ಕಾಸ್ಟ್ಲಿ ಇದೆ ಈ ಹಲಸಿನಕಾಯಿ ಚಿಪ್ಸು. ನಾವು ಮನೆಯಲ್ಲೇ ಹಲಸಿನಕಾಯಿ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಮಾಡಿ ಇಟ್ಕೋಬೋದು. ಈ ಥರ ನೋಡಿ ಎಲ್ಲ ಸಿಪ್ಪೆಯನ್ನು ತೆಗೆದು ಅದ್ರ ತೊಳೆ ಸಪ್ರೇಟಾಗಿ ಮಾಡ್ಕೋಬೇಕು ಕ್ಲೀನಾಗಿ. ಈ ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಆಗುತ್ತೆ. ಈ ಥರ ಎಲ್ಲ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ. ಆಮೇಲೆ ತೊಳೆಯನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋಬೇಕು. ಎಲ್ಲ ಸಿಪ್ಪೆ ತೆಗೆದು ನೀಟಾಗಿ ಆದಮೇಲೆ ನಾವು ಅದನ್ನು ಚಿಪ್ಸ್ ಮಾಡಲಿಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಒಂದು 3-4 ಜನ ಇದ್ದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು. ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳು ಬೇಕಾಗಿರೋದಿಲ್ಲ. ಎಣ್ಣೆ ಇದ್ದರೆ ಸಾಕಾಗುತ್ತೆ, ಆಮೇಲೆ ಚಿಲ್ಲಿ ಪೌಡ್ರು ಮತ್ತು ಉಪ್ಪು ಇದ್ದರೆ ಸಾಕಾಗುತ್ತೆ ಅಷ್ಟೇ, ಮತ್ತೇನು ಬೇಕಾಗಿರೋದಿಲ್ಲ. ಈ ಸಲ ನಮ್ಮ ಮನೆಯಲ್ಲಿ ಒಂದು 5 ಸಲ ಹಲಸಿನಕಾಯಿ ಚಿಪ್ಸ್ ಮಾಡಿದ್ವಿ. ಇದು ಲಾಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮೊದಲಿಗೆ ಒಂದು 4 ಸಲ ಮಾಡಿರೋದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಚಿಪ್ಸ್ ಮಾತ್ರ ಎಲ್ಲ ಖಾಲಿ ಆಯಿತು ಮಾಡಿದ್ದು. ನೋಡಿ, ಈ ಥರ ನೀಟಾಗಿ ಅದು ತೊಳೆ ಇರುತ್ತಲ್ಲ, ಅದನ್ನು ಚಿಪ್ಸಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ, ಈ ಥರ ನೀಟಾಗಿ ಮಾಡ್ಕೋಬೇಕು. ಅಂದರೆ ತುಂಬ ದೊಡ್ಡದು ಇರ್ಬೋದು, ತುಂಬ ಚಿಕ್ಕದು ಇರಬಾರ್ದು. ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೋಬೇಕು ನಾವು. ತುಂಬ ದೊಡ್ಡದಿದ್ದರೆ ಎಣ್ಣೆಯಲ್ಲಿ ಬೇಯೋದಿಲ್ಲ ಬೇಗ, ತುಂಬ ಚಿಕ್ಕದಿದ್ದರೆ ಬೇಗ ಕತ್ತು ಹೋಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಇದಕ್ಕೆ ಉಪ್ಪು ನೀರನ್ನು ನಾವು ಮಾಡ್ಕೋಬೇಕಾಗತ್ತೆ. ಅಂದರೆ ಉಪ್ಪನ್ನು ನೀರಲ್ಲಿ ಕರಗಿಸಿ ನೀರಿಟ್ಕೋಬೇಕಾಗತ್ತೆ. ಆಮೇಲೆ ನಮಗೆ ನೆಕ್ಸ್ಟ್ ಬೇಕಾಗಿರೋದು ಖಾರದ ಪುಡಿ, ಅಚ್ಚ ಖಾರ ಪುಡಿ ಅಥವಾ ನಿಮ್ಗೆ ಯಾವ ಖಾರ ಪುಡಿ ಇದೆಯಲ್ಲ ಮನೆಯಲ್ಲೇ, ಅದನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಮಕ್ಕಳು ಜಾಸ್ತಿ ಖಾರ ಎಲ್ಲ ತಿನ್ನೋದಿಲ್ಲ. ಈಗ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಕೊಂಡು ಈ ಥರ ನಾವು ಚಿಪ್ಸಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಡೈರೆಕ್ಟಾಗಿ ಹಾಕಿದರೆ ಆಯಿತು. ಅದಕ್ಕೆ ಮೊದಲಿಗೆ ನಾವು ಉಪ್ಪಲ್ಲಿ ನೆನೆಸೋದಾಗಲಿ ಯಾವುದೇ ರೀತಿಯ ಮಾಡೋದು ಬೇಡ. ಈ ಥರ ನೋಡಿ, ಈ ಥರ ಬೇಯಲಿಕ್ಕೆ ಇಟ್ಕೊಂಡು ಚಿಪ್ಸನ್ನು ಹಾಕಿ ನಾವು ಉಪ್ಪು ನೀರೇನು ಮೊದಲು ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಥರ ಎಣ್ಣೆಯಲ್ಲಿ ಕಾಯ್ತಾ ಇರಬೇಕಾದ್ರೆ ಬೇಯ್ತಾ ಇರಬೇಕಾದ್ರೆ ಉಪ್ಪು ನೀರು ಹಾಕಿದರೆ ಸಾಕಾಗುತ್ತೆ ನಮಗೆ. ನೋಡಿ, ಈಗ ಉಪ್ಪು ನೀರು ಹಾಕಿ ಅದು ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿ ಆಗಬೇಕು ಫುಲ್ಲು. ಅಂದರೆ ಎಣ್ಣೆ ಗುಳ್ಳೆ ಬರುತ್ತಲ್ಲ, ಆ ಗುಳ್ಳೆ ಎಲ್ಲ ಹೋಗಬೇಕು. ಗುಳ್ಳೆ ಹೋದ್ಮೇಲೆ ಅದು ಚಿಪ್ಸು ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿಯಾಗಿದೆ ಅಂತ ಅರ್ಥ. ಅಂದರೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ ಬೇಯಲಿಕ್ಕೆ. ನಾವೇನಾದ್ರು ಮೊದಲೇ ಉಪ್ಪಲ್ಲಿ ನೆನೆಸ್ಕೊಂಡಿದ್ರಂತೂ ಅದು ತುಂಬಾ ಲಾಂಗ್ ಟೈಮ್ ಹಿಡಿಯುತ್ತೆ. ಈಗ ಸ್ವಲ್ಪ ಬೇಗನೆ ಬೇಯುತ್ತೆ. ಈ ಥರ ಬೆಂದ ಆದಮೇಲೆ ಇದನ್ನು ನಾವು ತೆಗೆದು ನೀಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಂಡ್ರೆ ಅಂತೂ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ.
ಈ ಹಲಸಿನಕಾಯಿ ಚಿಪ್ಸು ಮಾರ್ಕೆಟಲ್ಲಂತೂ ತುಂಬಾ ಕಾಸ್ಟ್ಲಿ ಇದೆ ಇವಾಗ. ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡು ನಾವು ತಿನ್ನೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಮಾರ್ಕೆಟಲ್ಲೆಲ್ಲ ನಮಗೆ ಯಾವುದೋ ಒಂದು ಎಣ್ಣೆಯಲ್ಲಿ ಮಾಡಿ ಕೊಟ್ಟಿರ್ತಾರೆ. ನೋಡಿ, ನಾವು ಮನೆಯಲ್ಲಿ ನಮಗೆ ಬೇಕಾಗಿದ್ದ ಎಣ್ಣೆಯನ್ನು ನಾವು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ. ನೋಡಿ, ಈ ಥರ ಎಣ್ಣೆಯಲ್ಲಿ ಫುಲ್ಲು ಬೆಂದಾಗಿದೆ. ಇವಾಗ ಯಾವುದೇ ರೀತಿಯ ನೊರೆ ಗುಳ್ಳೆ ಯಾವುದು ಎಣ್ಣೆಯಲ್ಲಿ ಬರ್ತಾ ಇಲ್ಲ. ನೋಡಿ, ಪ್ಲೇನ್ ಆಗಿ ಕಾಣ್ತಾ ಇದೆ. ಇವಾಗ ಫುಲ್ ಬೆಂದಿದೆ ಅಂತ ಅರ್ಥ. ಹಾಗೆ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಎಲ್ಲ ಹಾಕಿ ಆದಮೇಲೆ ನಾವು ಖಾರ ಪುಡಿಯನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಈ ಥರ ಹಲಸಿನಕಾಯಿ ಚಿಪ್ಸ್ ಮಾಡೋದು. ಹಾಗೆ ಹಲಸಿನಕಾಯಿ ಹಪ್ಪಳ, ಹಲಸಿನಕಾಯಿದು ಬೇರೆ ಬೇರೆ ಖಾದ್ಯಗಳನ್ನು ಮಾಡ್ತೀವಿ. ಅದರ ರೆಸಿಪಿ ಕೂಡ ನಾನು ಹಾಕ್ತೀನಿ ನೆಕ್ಸ್ಟ್. ಫ್ರೆಂಡ್ಸ್, ನೋಡಿ, ನಮ್ಮ ಮನೇಲಿ ನಾವು ಇದನ್ನು ಹೊರಗಡೆ ಹಲಸಿನಕಾಯಿ ಚಿಪ್ಸ್ ಮಾಡಿದ್ವಿ. ಯಾಕಂದರೆ ಇವಾಗಂತೂ ಗ್ಯಾಸ್ ಸಿಗೋದು ತುಂಬಾ ಕಷ್ಟ ಅಲ್ವಾ. ಹಾಗಾಗಿ ಹೊರಗಡೆ ಒಲೆಯಲ್ಲಿ ಇಟ್ಟುಕೊಂಡು ಈ ಥರ ಮಾಡಿದ್ವಿ. ಇದರಿಂದ ನಮಗೂ ಗ್ಯಾಸ್ ಉಳಿತಾಯ ಆಗುತ್ತೆ. ಹಾಗೆ ನಾವು ರಾತ್ರಿ ಟೈಮಲ್ಲಿ ಮಾಡಿದ್ವಿ. ಹಗಲು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತಲ್ವ, ಅದಕ್ಕೆ ನೈಟ್ ಮಾಡಿಬಿಟ್ವಿ. ಹಗಲೆಲ್ಲ ಇದು ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಸುಮಾರು ಟೈಮ್ ಆಗುತ್ತೆ. ರಾತ್ರಿ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಮತ್ತು ಬೇಗ ರೆಡಿ ಆಗುತ್ತೆ. ನೋಡಿ, ಈ ಥರ ನಾವು ಖಾರ ಪುಡಿನ ಆ್ಯಡ್ ಮಾಡ್ಕೋಬೇಕು. ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಯಾಕಂದರೆ ಎಣ್ಣೆಯಿಂದ ಜಸ್ಟ್ ತೆಗೆದಿರ್ತೀವಲ್ವ, ಹಾಗಾಗಿ ಎಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನಕಾಯಿ ಚಿಪ್ಸ್ ಹೇಗೆ ರೆಡಿ ಆಯಿತು ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಈ ಥರ ಹಿಡ್ಕೊಂಡು ಕೈಯಲ್ಲಿ ಮುರಿದ್ರೆ ಟಕ್ ಅಂತ ಸೌಂಡ್ ಬಂದು ಕಟ್ ಆಗುತ್ತೆ. ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಅಷ್ಟೇ ಟೇಸ್ಟಿ ಕೂಡ ಆಗಿರುತ್ತೆ. ಹಾಗೆ ನಾವು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಲ್ಲಿ ಟೀ ಜೊತೆ ತಿಂತಾನೇ ಇರಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾವು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಎಷ್ಟು ದಿನ ಆದರೂ ಏನಾಗೋದಿಲ್ಲ. ಕವರಲ್ಲಿ ಹಾಕಿ ಹಾಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್. ಥ್ಯಾಂಕ್ ಯು.